ಕೆಲಸ ಎಲ್ಲ ಕಾರ್ಯ ಅನ್ಕೊಂಡು ನಮ್ಮ ಹುಡುಗ ಒಂದ್ ಕಡೆ ರಿಂಗಾರ್ ಓಸ್ ಆಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಮ ಮ್ಯಾನೇಜರ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡೋ ಅಂದ್ರೆ ಸೈಕಲ್ ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಮಂತಿಂದ ಯಾವ್ದೋ ವೆಹಿಕಲ್ ಬಂದಿಲ್ಲ ಅನ್ಕೊಂಡ್ ಅಷ್ಟರಲ್ಲಿ ಒಂದ್ ತಾರ್ ರಾಕ್ಸ್ ವೆಹಿಕಲ್ PPF ಗೆ ಅಂತ ಬಂತು. ಮಾಸ್ಕಿಂಗ್ ಎಲ್ಲ ಮಾಡ್ಕೊಂಡು ಇನ್ನೇನ್ ಶುರು ಮಾಡೋಣ ಡಿಸ್ಮೆಂಟ್ಲಿಂಗ್ ಅನ್ನೋ ಅಷ್ಟೇ ನಮ್ ಗೌರಿ ಬಂದ್ ಕಲ್ ಕಾಯ್ತಾ ಇದ್ಲು. ಇವ್ರಿಗೆ ಬೆಲ್ಲ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೋಸ್ಕರ ಅವಳಿಗೆ ಅಂತ ಇಟ್ಟಿರೋ ಬೌಲ್ ನ ತಗೊಂಡು ಒಂದಷ್ಟು ಬೌಲ್ ನ ಹಾಕ್ಬಿಟ್ಟು ಸಣ್ಣ ಸಣ್ಣ ಪುಡಿ ಮಾಡಿ ಅವಳಿಗೆ ಅಂತ ಹೋಗಿ ಕೊಟ್ಟು ನಮಸ್ತೆ ಮಾಡ್ಕೊಂಡು ಕೆಲ್ಸನ ಶುರು ಮಾಡಿದ್ವಿ. ನಮ್ ಟೆಕ್ನಿಷಿಯನ್ ಗೆ ಪಾರ್ಟ್ಸ್ ನ ಕಿತ್ತಾಕ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದು ವೆಹಿಕಲ್ ಗಲೀಜಾಗಿತ್ತಲ್ಲ ಅಂತ ಹೇಳಿ ಪೇಂಟ್ ಕರೆಕ್ಷನ್ ಮಾಡೋಕೆ ಮುಂಚೆ ಒಂದ್ ರೌಂಡ್ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡಕ್ ಶುರು ಮಾಡ್ತೀವಿ. ವಾಶ್ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಒಂದು ರೆಡ್ ಕಾರ್ದು ಇನ್ನೊಂದು ಕೆಲಸ ಬರುತ್ತೆ. ಪೇಂಟ್ ಮಾಡ್ರಿ ಅಂದ್ರೆ ಈ ಇಡೀ ಕಾರ್ಗೂ ಪೇಂಟ್ ನ ಹಾರಿಸ್ಬಿಟ್ಟು ಇಲ್ಲಿ ಕಳ್ಸಿದ್ರು. ಈ ಕಾರ್ನ ಒಂದ್ಸಲ ಇಡೀ ವಾಶ್ ಮಾಡಿ ಪೇಂಟ್ ಕರೆಕ್ಷನ್ ಮಾಡೋಣ ಅಂತ ಹೇಳಿ ಕರೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಕಾರ್ನ ರೆಡಿ ಮಾಡಿ ಇಟ್ಕೊಂಡ್ವಿ. ಆಲ್ ಆಫ್ ಒಂದು ಕಸ್ಟಮರ್ ವಿಸಿಟ್ ಮಾಡಿ ಎಲ್ಲಾ ಕ್ಯಾಲಿಫರ್ಸ್ಗೂ ಸೈಡ್ ಫುಟ್ ರಾಸ್ಟ್ ಗೆ ಹಿಂದೆ ಬಂಪರ್ ಗೆ ಒಂದು ಡೀಸೆಂಟ್ ಆಗಿರೋ ಕಲರ್ ನ ಮ್ಯಾಚ್ ಮಾಡ್ಕೊಡಿ ಅಂತ ನಮ್ಗೆ ಹೇಳಿದ್ರು. ಎಲ್ಲ ಕಾರಲ್ಲೂ ಕ್ಯಾಲಿಫರ್ಸ್ ಗೆ ಪೋಲೋ ರೆಡ್, ಬ್ಲೂ ಅಥವಾ ಫ್ರೋಸನ್ ಕಲರ್ ತುಂಬಾ ಕಾಮನ್ ಆಗಿತ್ತು ಅಂತ ಹೇಳಿ ನಾವ್ ಈ ಸಲ ಒಂದು ಡಿಫ್ರೆಂಟ್ ಆಗಿ ಮಾಡೋಣ, ಲ್ಯಾಂಬೋರ್ಗಿನಿ ಎಲ್ಲೋನ ಮಿಕ್ಸ್ ಮಾಡೋಣ ಅಂತ ಹೇಳಿ ಪೇಂಟ್ ಶಾಪ್ ಹೋಗಿ ಎಕ್ಸಾಕ್ಟ್ ಲ್ಯಾಂಬೋನಿ ಕಲರ್ ನ ಮಿಕ್ಸ್ ಮಾಡ್ಕೊಂಡು ಹೊರಟ್ವಿ. ಪೇಂಟ್ ತಗೊಂಡು ಸ್ಟುಡಿಯೋ ಬರೋ ಒಂದ್ 8 ಗಂಟೆ ಆಗಿ ಹೋಗಿತ್ತು. ಒಂದು ಬೇಸ್ ಕಲರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ವೈಟ್ ನ ಬೇಸ್ ಆಗಿ ತಗೊಂಡು ಎಲ್ಲ ಕ್ಯಾಲಿಫರ್ಸ್ಗೂ ಮತ್ತೆ ಸೈಡ್ ಫುಟ್ ರಸ್ಟ್ ಗೆ ಅಪ್ಲೈ ಮಾಡ್ಕೊಂಡು ಬಂದ್ವಿ. ಬಾಕಿ ಕಲರಿಂಗ್ ಕೆಲಸನ ನಾಳೆ ಮಾಡ್ಕೋಣ ಅಂತ ಹೇಳಿ ಲೈಟ್ ಆಫ್ ಮಾಡ್ಕೊಂಡು ಇವತ್ತಿಗೆ ಹೊರಟ್ವಿ.